ಫುಲ್ ಡಯೆಟ್ ಅಂತ ಮೇಂಟೈನ್ ಮಾಡಿಲ್ಲ. ನಂಗೆ ಡಯೆಟ್ ಮೇಂಟೈನ್ ಮಾಡೋದಕ್ಕೆ ಹಾಗೆ ಜಾಗ ಬಿಡಮ್ಮ ಅವ್ರು ಪ್ರೆಗ್ನೆಂಟು ಅಂತ ಇದ್ದಾರೆ. ನನಗೆ ಶಾಕು, ಯಪ್ಪ ಏನಿದೆ ಇವ್ರು ಹಿಂಗೆ ಹೇಳಿ. ಅಂದರೆ ಇವಾಗ ಯಾವ ಡ್ರೆಸ್ ಹಾಕ್ಕೊಂಡ್ರು ಇಷ್ಟ ಆಗುತ್ತಲ್ಲ, ಹಂಗಾಗಿ ಸಣ್ಣ ಆಗಿದ್ದೀನಿ ಅನ್ನೋ ಒಂದು ಖುಷಿಯಿಂದ ನಿಮ್ಮಲ್ಲೂ ಶೇರ್ ಮಾಡ್ಕೋತಾ ಇದ್ದೀನಿ. ಹೇಳಿದ್ನಲ್ಲ, ತಿನ್ನೋದು ಮಲ್ಕೊಳ್ಳೋದು ಅಮ್ಮ ಏನು ಹೇಳಿದ್ದಾರೆ ಅದನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ. ನಾನು ಹೇಳ್ತಿರೋದಲ್ಲ, ಡಾಕ್ಟರ್ ಹೇಳಿರೋದು. ಆಮೇಲೆ ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಏನಪ್ಪ ಅಂತ ಅಂದರೆ ನನ್ನ ವೆಯ್ಟ್ ಲಾಸ್ ಜರ್ನಿ. ಅಂದರೆ ನಾನು ದಪ್ಪ ಇದ್ದು ಹೇಗೆ ಸಣ್ಣ ಆದೆ ಅನ್ನೋದನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ. ಯಾಕಂದರೆ ನನಗೆ ಆನ್ಲೈನಲ್ಲ ಆಫ್ಲೈನಲ್ಲಿ, ಅಂದರೆ ನಮ್ಮ ಊರಲ್ಲಿ ಮತ್ತು ನಾನು ನೋಡಿರೋರು ಎಲ್ಲರೂ ಕೇಳ್ತಾ ಇರ್ತಾರೆ, ಹೇಗೆ ಸಣ್ಣ ಆದೆ ನೀನು, ಹೇಗೆ ಸಣ್ಣ ಆದೆ, ಸೀಕ್ರೆಟ್ ಹೇಳು, ಹೆಂಗೆ ಸಣ್ಣ ಆದೆ, ನೀನೇನೋ ಮಾಡ್ತಾ ಇದೆಯಾ, ನನಗೆ ಹೇಳ್ತಾ ಇಲ್ಲ ಅಂತ. ಬಟ್ ನಾನು ಏನೂ ಮಾಡ್ತಾ ಇಲ್ಲ, ನಾನು ಏನು ಮಾಡ್ತೀನಿ ಅನ್ನೋದನ್ನ ನಿಮಗೆ ಇವಾಗ ಶೇರ್ ಮಾಡ್ಕೋತಾ ಇದ್ದೀನಿ. ಮತ್ತು ನೆಗೆಟಿವ್ ಆಗೂ ಹೇಳಿದ್ದಾರೆ, ಏನು ಇಷ್ಟು ಸಣ್ಣ ಆಗಿಬಿಟ್ಟೆ, ಏನೋ ತಗೋತಾ ಇದೆಯಾ, ಏನಾದರೂ ಪ್ರಾಬ್ಲಮ್ ಇದೆಯಾ, ಏನು ಹಿಂಗೆ ಸಡನ್ನಾಗೆಲ್ಲ ಸಣ್ಣ ಆಗಬಾರ್ದು ಅಂತ. ನಾನು ಸಡನ್ನಾಗಿ ಏನು ಸಣ್ಣ ಆಗಿಲ್ಲ. ಸಣ್ಣ ಆಗೋದಕ್ಕೆ ಅಂತಲೇ ಒಂದು 6-7 ಮಂತ್ಸ್ ತೊಗೊಂಡಿದ್ದೀನಿ. ಸಡನ್ನಾಗಿ 1 ಮಂತಲ್ಲಿ ಇವಾಗ 74 kg ಇದ್ದು ಸಡನ್ನಾಗಿ ನನಗೆ ಎಕ್ಸ್ಟೇ ಒಂದು 10 kg ಕಮ್ಮಿ ಆಗಿಲ್ಲ. ನಾನು ಒಂದು 6 ತಿಂಗಳು 7 ತಿಂಗಳು ತೊಗೊಂಡಿದ್ದೀನಿ. ಅಷ್ಟು ತೊಗೊಂಡಾದಮೇಲೆ ನಾನು ಸಣ್ಣ ಆಗಿರೋದು. ಮಂತ್ಲಿ ಸಣ್ಣ ಆಗ್ತಾಯಿದೆ. ಬಟ್ ಅವರಿಗೆ ಅದು ಚೇಂಜಸ್ ಗೊತ್ತಾಗಿಲ್ಲ. ಸಡನ್ನಾಗಿ ಇವಾಗ 3 ಮಂತ್ಸ್ 4 ಮಂತ್ಸ್ ಬಿಟ್ಟು ಅವ್ರು ನನ್ನನ್ನು ಸಡನ್ನಾಗಿ ನೋಡಿದಾಗ ಅನಿಸುತ್ತೆ, ಏನು ಇವರು ಸಣ್ಣ ಆಗಿಬಿಟ್ಟಿದ್ದಾರೆ, ಏನು ಮಾಡ್ತಾ ಇದ್ದಾರೆ ಅಂತ. ನಾನು ಕೇಳಿರೋರ್ಗೂ ಹೇಳಿದ್ದೀನಿ ಯಾಕೆ ಸಣ್ಣ ಅದೇ ಅಂತ ಟಿಪ್ಸು ಕೊಟ್ಟಿದ್ದೀನಿ. ಹಾಗೆ ನಿಮಗೂ ಶೇರ್ ಮಾಡಿಕೊಂಡ್ರೆ ಸ್ವಲ್ಪ ದಪ್ಪ ಇರೋರಿಗೆ, ಇಲ್ಲ ನಾನು ಸಣ್ಣ ಆಗಬೇಕಪ್ಪ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇರೋರಿಗೆ ಒಂದು ಹೆಲ್ಪ್ ಆಗಲಿ ಅಂತ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ, ಮಧ್ಯದಲ್ಲಿ ನೋಡೋದು, ಲಾಸ್ಟಲ್ಲಿ ನೋಡೋದು, ಆಮೇಲೆ ಮಿಸ್ ಮಾಡಿಕೊಂಡು ನೀವು ಏನು ಬೇಕೋ ನೀವೇ ಆ ಥರ ಇದೆಲ್ಲ ಮಾಡ್ಕೋಬೇಡಿ. ಆಮೇಲೆ ನಾನು ತೀರಾ ಫುಲ್ ಡಯೆಟ್ ಅಂತ ಮೇಂಟೈನ್ ಮಾಡಿಲ್ಲ. ನಂಗೆ ಡಯೆಟ್ ಮೇಂಟೈನ್ ಮಾಡೋದಕ್ಕೆ ಆಗಲ್ಲ. ಸ್ವಲ್ಪ ಸಣ್ಣ ಆಗಬೇಕು ಅಂತ ನಮ್ಮಲ್ಲಿದ್ದು ನಾನು ಚೆನ್ನಾಗಿ ಕಾಣಬೇಕಪ್ಪ ಅಂತ ಇದ್ದರೆ ಸ್ವಲ್ಪ ಅವಾಯ್ಡ್ ಮಾಡ್ತೀವಿ. ನನಗೆ ಫಸ್ಟೇ ನಂಗೆ ರೆಡಿ ಆಗೋದು, ಫೋಟೋ ತೊಗೊಳ್ಳೋದಂದರೆ ತುಂಬಾ ಇಷ್ಟ. ನಾನು ದಪ್ಪ ಇದ್ದಾಗ ಸೆಲ್ಫಿ ಮಾತ್ರ ತೊಗೋತಾ ಇದ್ದೆ, ಫುಲ್ ತೊಗೋತಾ ಇರಲಿಲ್ಲ. ಯಾಕಂದರೆ ಅಯ್ಯೋ ದಪ್ಪ ಕಾಣಿಸ್ತೀನಿದ್ದೀನಪ್ಪ, ಚೆನ್ನಾಗಿ ಕಾಣ್ತಲ್ಲ, ಅಸಹ್ಯವಾಗಿ ಕಾಣಿಸ್ತಾ ಇದ್ದೀನಿ ಅಂತ ನಾನು ಫುಲ್ ಫೋಟೋ ಕಮ್ಮಿ ಮಾಡಿದ್ದೀನಿ. ಸೆಲ್ಫಿ ಮಾತ್ರ ತೊಗೋತಾ ಇದ್ದೆ, ಫುಲ್ ಫೋಟೋ ಕಮ್ಮಿ ತೊಗೋತಾ ಇದ್ದೆ. ಇವಾಗ ನನಗೆ ಡ್ರೆಸ್ ಹಾಕ್ಕೊಳ್ಳೋದಾಗಲಿ ಮತ್ತು ಯಾವ ಡ್ರೆಸ್ ಹಾಕಿದ್ರೂ ಚೆನ್ನಾಗೇ ಕಾಣಿಸ್ತೀನಿ, ಸ್ವಲ್ಪ ಸ್ಲಿಮ್ಮಾಗಿ ಕಾಣಿಸ್ತೀನಿ. ಫೋಟೋ ತೊಗೊಳೋದಕ್ಕೂ ಖುಷಿ, ಮತ್ತು ನನಗೂ ಸ್ವಲ್ಪ ಏನೋ ಚೆನ್ನಾಗಿ ಅನಿಸುತ್ತೆ. ಅಂದರೆ ಇವಾಗ ಯಾವ ಡ್ರೆಸ್ ಹಾಕ್ಕೊಂಡ್ರೂ ಇಷ್ಟ ಆಗುತ್ತಲ್ಲ, ಹಂಗಾಗಿ ಸಣ್ಣ ಆಗಿದ್ದೀನಿ ಅನ್ನೋ ಒಂದು ಖುಷಿಯಿಂದ ನಿಮ್ಮಲ್ಲೂ ಶೇರ್ ಮಾಡ್ಕೋತಾ ಇದ್ದೀನಿ ಹೇಗೆ ನಾನು ಸಣ್ಣ ಆದೆ ಅಂತ. ಫಸ್ಟು ಏನು ಮಾಡಿದೆ ಅಂತ ಅಂದರೆ, ನಾನು ಫೀಡ್ ಮಾಡ್ತಾಯಿದ್ದೆ ಪಾಪುಗೆ. 1 ವರ್ಷ 8 ತಿಂಗಳಾಗಿತ್ತು. ಅದಾದಮೇಲೆ ನಾನು ಸ್ಟಾಪ್ ಮಾಡಿಸೋಣ ಅಂತ ಅಂದ್ಕೊಂಡು ನಾನು ಸ್ಟಾಪ್ ಮಾಡಿದೆ, ಫೀಡಿಂಗ್ ನಿಲ್ಲಿಸಿದೆ. ಅದಾದಮೇಲೆ ನಾನು ಚಿಕ್ಕ ಪುಟ್ಟ ಎಕ್ಸಸೈಸ್ನ ಮಾಡ್ತಾಯಿದ್ದೆ. ಅದು ಅಲ್ಲಿ ತನಕ ನಾನು ಅಮ್ಮ ಮನೇಲಿದ್ನಲ್ಲ, ತಿನ್ನೋದು ಮಲ್ಕೊಳ್ಳೋದು. ಅಮ್ಮ ಏನು ಕೆಲಸನೂ ಮಾಡಿಸ್ತಾ ಇರಲಿಲ್ಲ, ತಿಂದು ಮಲ್ಕೋತಾ ಇದೆ ಅಷ್ಟೇ, ಕೆಲಸನೂ ಕಮ್ಮಿನೇ. ಸುಮ್ಮನೆ ಚಿಕ್ಕ ಪುಟ್ಟ ಮನೆ ಹತ್ರನೇ ವಾಕಿಂಗ್ ಅಷ್ಟೇ ಮಾಡ್ತಾಯಿದ್ದೆ. ತಿನ್ನು ಮಲ್ಕೋ ಅಷ್ಟೇ. ಇನ್ನು ಅಮ್ಮ ಪಾಪುನೂ ಅವರೇ ನೋಡ್ಕೊಳ್ಳೋರು. ನಾನೇನು ಮಾಡ್ತಿದ್ದೆ, ಫೀಡ್ ಮಾಡ್ತಿದ್ದೆ, ತಿಂತಿದ್ದೆ, ಮಲ್ಕೋತಾ ಇದ್ದೆ. ರೆಸ್ಟು ಫುಲ್ ರೆಸ್ಟ್ ಮಾಡಿಬಿಡ್ತಾಯಿದ್ದೆ. ಆಮೇಲೆ ನಾನು ನನ್ನ ತಮ್ಮನ ಮದುವೆ ಆಯಿತು. ಅದಾದಮೇಲೆ ಪಾಪುಗೂ 2 ವರ್ಷ ಆಗ್ತಾ ಬಂತಲ್ಲ, ಊರಿಗೆ ಬಂದೆ. ಊರಿಗೆ ಬಂದಾದಮೇಲೆ ನಾನು ಏನು ಮಾಡಿದೆ, ನಾನು ಏನು ಮಾಡಿದೆ ಅಂದರೆ ಚಿಕ್ಕ ಪುಟ್ಟ ಎಕ್ಸಸೈಸ್ನ ಮಾಡ್ತಾಯಿದ್ದೆ. ಅಂದರೆ ನಮ್ಮ ಹಸ್ಬೆಂಡು ಮಾಡ್ತಾಯಿರ್ತಾರೆ, ಗ್ಯಾಪಲ್ಲಿ ನಾನು ಸ್ವಲ್ಪ ಹಾಗೆ ಮಾಡ್ತಾಯಿದ್ದೆ. ಎಕ್ಸಸೈಸ್ ಮಾಡೋದು ಸ್ವಲ್ಪ ನನಗೆ ಕಷ್ಟನೇ. ಅದಕ್ಕೆ ನಾನು ಏನು ಮಾಡಿದೆ, ಅವರು ಬೆಳಗ್ಗೆ ಎದ್ದ ತಕ್ಷಣ ಸಾಂಗ್ ಹಾಕ್ತಾರೆ ಆಯಿತಾ, ಅದರಲ್ಲೇ ಸ್ವಲ್ಪ ಚೆನ್ನಾಗಿರೋ ನಮ್ಗೆ ಇಷ್ಟ ಆಗಿರೋ ಸಾಂಗ್ಸ್ನೆಲ್ಲ ಹಾಕ್ಕೊಂಡು ಡ್ಯಾನ್ಸ್ ಮಾಡ್ತಾಯಿದ್ದೆ. ನಾನು ಡೈಲಿ ಯಾವುದಾದ್ರೂ ಡ್ಯಾನ್ಸನ್ನು ಮಾಡ್ತಾಯಿದ್ದೆ. ಇಲ್ಲ ನಿಮ್ಗೆ ಎಕ್ಸಸೈಸು ಅಂತಂದರೆ ಚಿಕ್ಕ ಪುಟ್ಟ ಎಕ್ಸಸೈಸ್, ಇಲ್ಲ ಎಕ್ಸಸೈಸ್ ತೀರಾ ನಾನು ಮೈಂಟೈನ್ ಮಾಡ್ತೀನಿ ಅಂದರೆ ಎಕ್ಸಸೈಸ್ ಮಾಡಿ. ಮಾರ್ನಿಂಗ್ ಏನು ಮಾಡಬೇಕು, ಬೆಳಗ್ಗೆ ಎದ್ದ ತಕ್ಷಣ ನೀವು ಎಕ್ಸಸೈಸ್ನ ಮಾಡಿ ಆಯಿತಾ. ಆಮೇಲೆ ಆದಷ್ಟು ಇದು ಫಸ್ಟ್ 1 ಎಕ್ಸಸೈಸ್ ಮಾಡಬೇಕು.
ಬೆಳಗ್ಗೆ ಎದ್ದ ತಕ್ಷಣ ನಾವು ಎಕ್ಸಸೈಸ್ನ ಮಾಡಬೇಕು. ನಾನೇನು ಮಾಡ್ತಾಯಿದ್ದೆ, ಚಿಕ್ಕ ಪುಟ್ಟ ಎಕ್ಸಸೈಸ್ ಮಾಡ್ತಾಯಿದ್ದೆ, ಹೊಟ್ಟೆಗೆ ಸಂಬಂಧಪಟ್ಟಿದ್ದು. ಇವಾಗ ಯೂಟ್ಯೂಬಲ್ಲೇ ಬಂದಿದೆ, ನಮಗೆ ಸ್ಟಮಕ್ಗೆ ಎಕ್ಸಸೈಸ್ ಅಂತ ಹಾಕ್ದ್ರೇ ಬಂದ್ಬಿಡುತ್ತೆ. ಚಿಕ್ಕ ಪುಟ್ಟ ನಿಮ್ಗೆ ಯಾವುದಾಗುತ್ತೋ ಅದನ್ನು ಎಕ್ಸಸೈಸ್ ಮಾಡಿ, ಅದಾದಮೇಲೆ ಬಿಸಿನೀರು ಕುಡಿಬೇಕು. ನಾನು ಜಾಸ್ತಿ ಬಿಸಿನೀರು ಕುಡಿತಾ ಇದ್ದೆ, ಯಾಕಂದರೆ ನಾನು ನೋಡ್ತಾ ಇದ್ದೆ ಬಿಸಿನೀರು, ನಾನು ಅಲ್ಲಿ ಇಲ್ಲಿ ಡಾಕ್ಟರ್ಸ್ನ ಅವರೆಲ್ಲ ಹೇಳೋದನ್ನು ಕೇಳ್ತಾ ಇದ್ದೆ, ಬಿಸಿನೀರು ಕುಡಿದ್ರೆ ಒಳ್ಳೆಯದು ಅಂತ. ಹಂಗಾಗಿ ನಾನು ಸ್ವಲ್ಪ ಜಾಸ್ತಿ ಬಿಸಿನೀರೇ ಕುಡಿತೀನಿ. ಅಂದರೆ ನಂಗೆ ಬೆಚ್ಚಗಿದ್ರೆ ಇಷ್ಟ ಸ್ವಲ್ಪ ಬಿಸಿ ಬಿಸಿ ಕುಡಿಬೇಕು. ನನಗೆ ಬಿಸಿ ಬಿಸಿ ಕುಡಿದಾಗ ಒಂಥರ ಬಾಡಿಲಿ ಬೆವರು ಬರುತ್ತೆ ಗೊತ್ತಾ, ಆ ಥರ ಆಗುತ್ತಲ್ಲ, ಹಂಗೆ ಆಗಬೇಕು. ಆ ಥರ ಬಿಸಿ ನೀರು ನಾನು ಕುಡಿತೀನಿ. ಬೆಳಗ್ಗೆ ಎದ್ದು ಎಕ್ಸಸೈಸ್ ಮಾಡ್ತಾ ಇದ್ದೆ, ಆಮೇಲೆ ಬಿಸಿ ನೀರು ಕುಡಿತಾ ಇದ್ದೆ. ಬೆಳಗ್ಗೆ ಅಷ್ಟೇ ಬಿಸಿ ನೀರು ಕುಡಿತಾ ಇರಲಿಲ್ಲ, ಮಧ್ಯಾಹ್ನ ಕುಡಿತಿದ್ದೆ, ನೈಟ್ ಕುಡಿತಿದ್ದೆ. ನನಗೆ ಬೇಕಂದಾಗೆಲ್ಲ ಬಿಸಿ ನೀರು ಇಟ್ಕೊಂಡು ಬಿಸಿ ನೀರು ಕುಡಿತಿದ್ದೆ. ಒಬ್ಬೊಬ್ರು ಏನು ಮಾಡ್ತಾರೆ, ಬಿಸಿನೀರು ಇಟ್ಬಿಟ್ಟು ಅದು ಆರಿದ್ಮೇಲೆ ಕುಡಿತಾರೆ. ನನಗೆ ಅದು ಇಷ್ಟ ಆಗಲ್ಲ, ಬಿಸಿ ಬಿಸಿನೇ ಕುಡಿತೀನಿ. ಆಮೇಲೆ ಅದ್ರ ಜೊತೆಗೆ ಎಕ್ಸಸೈಸು, ಬಿಸಿ ನೀರು, ಅದ್ರ ಜೊತೆಗೆ ನಾನು ಏನು ಮಾಡ್ತಿದ್ದೆ, ವಾಕ್ ಮಾಡ್ತಾಯಿದ್ದೆ. ವಾಕ್ ಯಾವಾಗಂದರೆ ಬೆಳಗ್ಗೆನೇ ಮಾಡ್ತಾ ಇರಲಿಲ್ಲ. ನಾನು NGOದಲ್ಲಿ ಸ್ಕೂಲ್ಗೆ ಟೀಚಿಂಗ್ ಅಂತ ಹೋಗ್ತಾಯಿದ್ದೆ, ಅಂದರೆ ಆ್ಯಕ್ಟಿವಿಟಿ ಇರುತ್ತೆ, ಆ ಆ್ಯಕ್ಟಿವಿಟಿನ ಮಾಡ್ಸೋಕ್ಕೆ ಹೋಗ್ತಾಯಿದ್ದೆ. ಒಂದೇ ಸ್ಕೂಲಲ್ಲ, ನಮಗೆ ಇವಾಗ ನಮ್ಮ ಇರೋ ಸೌತ್ 4 ಅಂತಂದರೆ 69 ಸ್ಕೂಲ್ ಇರುತ್ತೆ. 69 ಸ್ಕೂಲಲ್ಲೂ ನಾವು ಹೋಗಬೇಕು. ಅಂದರೆ ಒಂದೊಂದು ಸ್ಕೂಲು ಒಂದೊಂದು ದೂರ ಇರುತ್ತಲ್ವಾ. ಇವಾಗ ಬಸ್ ಸ್ಟ್ಯಾಂಡಿಂದ ಎಲ್ಲ ಬಸ್ ಸ್ಟ್ಯಾಂಡಲ್ಲೇ ಗೌರ್ಮೆಂಟ್ ಸ್ಕೂಲ್ ಇರುತ್ತೆ, ಒಳಗಡೆ ಎಲ್ಲ ಇರುತ್ತೆ. ಅವಾಗ ನಾನು ಏನು ಮಾಡ್ತಾಯಿದ್ದೆ, ನಡ್ಕೊಂಡು ಹೋಗ್ತಾಯಿದ್ದೆ, ಯಾಕಂದರೆ ನನಗೂ ಒಳ್ಳೆಯದೆ ವಾಕ್ ಮಾಡೋದ್ರಿಂದ. ಮತ್ತು ವೆಯ್ಟ್ ಲಾಸು ಹಾಕ್ತೀನಿ, ಮತ್ತು ದುಡ್ಡು ಮಿಕ್ಕುತ್ತಲ್ವಾ, ಹಂಗಾಗಿ ನಾನು ಹೋಗ್ತಾಯಿದ್ದೆ. ಇಲ್ಲಾಂದರೆ ಆಟೋ ಮಾಡ್ಕೊಂಡು ಹೋಗ್ತಾಯಿದ್ದೆ. ಅಂದರೆ ತೀರಾ ಆಗಲ್ಲ, ಟೈಮ್ ಆಗಿಬಿಟ್ಟಿದೆ ಅಂದಾಗ ನಾನು ಏನು ಮಾಡ್ತೆ, ಆಟೋ ಮಾಡ್ಕೊಂಡು ಹೋಗ್ತಾಯಿದ್ದೆ. ಇಲ್ಲ ಅಂದರೆ ನಾನು ಏನು ಮಾಡ್ತಿದ್ದೆ, ವಾಕ್ ಮಾಡ್ಕೊಂಡು ಹೋಗ್ತಾಯಿದ್ದೆ. 1 ಕಿಲೋಮೀಟರ್ 2 ಕಿಲೋಮೀಟರ್ ಎಲ್ಲ ಇರೋದು, ಲೊಕೇಶನ್ ಹಾಕ್ಕೊಂಡು ವಾಕ್ ಮಾಡ್ಕೊಂಡು ಹೋಗ್ತಾಯಿದ್ದೆ. ಜಾಸ್ತಿ ವಾಕಿಂಗ್ ಮಾಡ್ತಾಯಿದ್ದೆ. ನೀವು ವಾಕಿಂಗ್ ಮಾಡಿ ಆಯಿತಾ. ಅದಾದಮೇಲೆ ಮಧ್ಯಾಹ್ನದ ಹೊತ್ತು ನೀವು ಇದನ್ನು ನೋಡ್ಕೊಂಡು ಮಾಡಿ ಮಾರ್ನಿಂಗ್ ಟಿಫನ್ ಮಾಡ್ತಾಯಿದ್ದೆ. ಮಾರ್ನಿಂಗ್ ಟಿಫನ್ನು ರೈಸು ಮತ್ತು ಮುದ್ದೆ ಮತ್ತು ಅನ್ನನ ಸ್ವಲ್ಪ ಅವಾಯ್ಡ್ ಮಾಡಿ. ಡಾಕ್ಟ್ರು ಕೂಡ ಹೇಳಿದ್ದಾರೆ, ಬೆಳಗ್ಗೆ ಖಾಲಿ ಹೊಟ್ಟೆಲಿ ನಾವು ಅನ್ನ ಮತ್ತು ಮುದ್ದೆ ತಿಂದಾಗ ಗ್ಯಾಸ್ಟ್ರಿಕ್ ಆಗುತ್ತೆ ಅಂತ. ಸ್ವಲ್ಪ ಅವಾಯ್ಡ್ ಮಾಡಿ, ತೀರಾ ಅವಾಯ್ಡ್ ಮಾಡೋಕ್ಕಾಗಲ್ಲ. ಯಾಕಂದರೆ ನಾವು ಏನೇ ಮಾಡಿದ್ರು ಇವಾಗ ಅನ್ನದಲ್ಲೇ ಮಾಡೋದು. ಇವಾಗ ಚಿತ್ರಾನ್ನ, ಪುಳಿಯೋಗರೆ, ಚಿತ್ರಾನ್ನ, ಪುಳಿಯೋಗರೆ, ಟೊಮೆಟೊ ಬಾತು, ಪಲಾವು ಎಲ್ಲ ರೈಸಲ್ಲೇ ಮಾಡ್ತೀವಿ. ಸ್ವಲ್ಪ ಜಾಸ್ತಿ ಅದನ್ನು ಅವಾಯ್ಡ್ ಮಾಡಿಬಿಟ್ಟು ನಾನು ಯೋಚನೆ ಮಾಡ್ತಿದ್ದೆ, ರೈಸ್ ಇಲ್ಲದೆ ಇರೋದು ಏನು ಮಾಡೋದು, ರೊಟ್ಟಿ ಮಾಡೋದು, ಉಪ್ಪಿಟ್ಟು ಮಾಡೋದು, ಚಪಾತಿ ಮಾಡೋದು, ಆ ಥರ ಏನಾದರೂ ಮಾಡ್ಕೊಂಡು ತಿನ್ನಿ. ಅಂದರೆ ಡೈಲಿ ಮಾಡೋಕ್ಕಾಗಲ್ಲ, ನಿಮಗೆ ಫ್ರೀ ಆದಾಗ ಮಾಡ್ಕೊತೀನಿ. ಮತ್ತು ಮುದ್ದೆ ಅನ್ನ ಬೆಳಗ್ಗೆ ಹೊತ್ತು ಕಮ್ಮಿ ಮಾಡಿ, ಯಾಕಂದರೆ ಗ್ಯಾಸ್ಟ್ರಿಕ್ ಕಮ್ಮಿ ಆಗುತ್ತೆ, ಇಲ್ಲಾಂದರೆ ಗ್ಯಾಸ್ಟ್ರಿಕ್ ಆಗುತ್ತೆ ಅಂತ ಡಾಕ್ಟ್ರು ಕೂಡ ಹೇಳಿದ್ದಾರೆ. ಅದನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ, ನಾನು ಹೇಳ್ತಿರೋದಲ್ಲ, ಡಾಕ್ಟರ್ ಹೇಳಿರೋದು. ಆಮೇಲೆ ಅದ್ರ ಜೊತೆಗೆ ಸ್ವಲ್ಪ ಸೌತೆಕಾಯಿ, ಕ್ಯಾರೆಟು ಅದನ್ನು ತಿನ್ಬೇಕು. ಇವಾಗ ನಾನು ಫಸ್ಟ್ ಏನು ಮಾಡ್ತಾಯಿದ್ದೆ, ಇವಾಗ ಬರೀ ಅನ್ನ ತಿಂದೆ, ಅನ್ನ ಸಾಂಬಾರೇ ಒಂದಷ್ಟು ತಿನ್ಬಿಡ್ತಾಯಿದ್ದೆ. ಆವಾಗ ಏನು ಆಗ್ತಾಯಿತ್ತು, ಅದೇ ಫುಲ್ ಹೊಟ್ಟೆ ತುಂಬೋಗ್ಬಿಡ್ತಾಯಿತ್ತು, ತಿಂದ ತಕ್ಷಣ ಮಲಗ್ತಾಯಿದ್ದೆ. ಆಮೇಲೆ ಇಲ್ಲಿಗೆ ಬಂದಮೇಲೆ ಏನು ಮಾಡಿದೆ, ಸ್ವಲ್ಪ ಅಂದರೆ ನಮ್ಮ ಹಸ್ಬೆಂಡು ಕೇಳ್ತಾ ಇರ್ತಾರೆ, ಏನು ಸೌತೆಕಾಯಿ, ಕ್ಯಾರೆಟ್ ಅವೆಲ್ಲ ತಿನ್ನಬೇಕಂತ. ಅದ್ರ ಜೊತೆಗೆ ಸೌತೆಕಾಯಿ, ಕ್ಯಾರೆಟು, ಇಲ್ಲಾಂದರೆ ಒಂದಿನ ಆಮ್ಲೆಟು, ಇಲ್ಲ ತರಕಾರಿ ಪಲ್ಯ, ಇಲ್ಲಾಂದರೆ ಕಾಳು ಪಲ್ಯ, ಆ ಥರದ್ದು ಏನಾದರೂ ನಾವು ಮಾಡ್ತೀವಿ ಆಯಿತಾ. ಅದ್ರ ಜೊತೆಗೆ ಅದು ನಾನು ಫಸ್ಟ್ ಏನು ಮಾಡಿದೆ, ರೈಸ್ ಎಲ್ಲಿ ಜಾಸ್ತಿ ತಿಂದ್ಬಿಡ್ತೀನೋ ಅಂತ ಫಸ್ಟು ನಾನು ಪಲ್ಯಗಳು, ಇಲ್ಲಾಂದರೆ ಏನಾದರೂ ಕ್ಯಾರೆಟು, ಸೌತೆಕಾಯಿ ಅದಿದ್ರೆ ಫಸ್ಟ್ ಅದನ್ನು ತಿಂದ್ಬಿಡ್ತಾಯಿದ್ದೆ. ಅದನ್ನು ತಿಂದು ಆಮೇಲೆ ರೈಸ್ ತಿಂತಾಯಿದ್ದೆ. ಆವಾಗ ನನಗೆ ಏನಾಯಿತು, ಬರ್ತಾ ಇವಾಗ ನಾನು ಸ್ವಲ್ಪನೇ ತಿಂತೀನಿ, ಜಾಸ್ತಿ ರೈಸ್ ತಿಂತಾಯಿದ್ದೆ. ಇವಾಗ ಅಷ್ಟಿಲ್ಲ, ಡೈಲಿ ನೋಡೋರು ಗೊತ್ತಾಗುತ್ತೆ. ಆದರೆ ನಮ್ಮ ಮನೇಲಿ ಮಾತ್ರ ಬೈತಾ ಇದ್ದಾರೆ, ಅಂದರೆ ಯಾಕೆ ನೀನು ಇಷ್ಟು ಕಮ್ಮಿ ಊಟ ಮಾಡ್ತಾ ಇದೆಯಾ ಅಂತ. ಕಮ್ಮಿ ಅಲ್ಲ, ಫಸ್ಟು ನಾನು ಏನು ಮಾಡ್ತೀನಿ, ಇವಾಗ ತರಕಾರಿ, ಸೌತೆಕಾಯಿ, ಕ್ಯಾರೆಟು ಅವೆಲ್ಲ ತಿಂದು ರೈಸ್ ತಿನ್ನೋ ಅಷ್ಟರಲ್ಲಿ ನನಗೆ ಆಲ್ರೆಡಿ ಅರ್ಧ ಫುಲ್ ಆಗಿರುತ್ತೆ. ನಾನು ಸ್ವಲ್ಪ ರೈಸ್ ತಿಂತೀನಿ. ಮನೇಲಿ ಏನೋ ಊಟ ಬಿಟ್ಬಿಟ್ಟಿದ್ದೀನಿ ಅನ್ನೋ ಥರ ಹೇಳ್ತಾರೆ. ಇಲ್ಲ, ಮಧ್ಯಾಹ್ನದ ಹೊತ್ತು ನಾನು ಏನು ಮಾಡ್ತಾಯಿದ್ದೆ, ಈ ಚಿಯಾ ಸೀಡ್ಸು ನೋಡಿ, ಕಾಣಿಸ್ತಿದ್ಯಾ, ಹಿಂಗಿರುತ್ತೆ ಈ ಥರ ಚಿಯಾ ಸೀಡ್ಸು. ಇದನ್ನು ಸ್ವಲ್ಪ ಬಿಸಿನೀರು ಕಾಯಿಸ್ಬಿಟ್ಟು ಅದರೊಳಗಡೆ ಹಾಕಿ ಒಂದು 10 ನಿಮಿಷ 20 ನಿಮಿಷ ಆದಮೇಲೆ ಅದು ಒಂಥರ ಬಂದಿರುತ್ತೆ, ಸ್ವಲ್ಪ ದಪ್ಪ ಆಗುತ್ತೆ. ಅದಾದಮೇಲೆ ಅದನ್ನು ನಾನು ಏನು ಮಾಡ್ತಾಯಿದ್ದೆ, ಮಧ್ಯಾಹ್ನದ ಹೊತ್ತು ಊಟ ಮಾಡ್ತಾ ಇರಲಿಲ್ಲ, ಈ ಚಿಯಾ ಸೀಡ್ಸ್ ನೀರನ್ನೇ ನಾನು ಕುಡಿತಾ ಇದ್ದೆ. ಅಂದರೆ ಚಿಯಾ ಸೀಡ್ಸ್ ಹಾಕ್ಬಿಟ್ಟು ನಾನು ಸ್ಕೂಲ್ಗೆ ಎತ್ಕೊಂಡು ಹೋಗಿರ್ತಾ ಇದ್ದೆ, ಅದನ್ನೇ ನಾನು ಕುಡಿತಾ ಇದ್ದೆ. ಮಧ್ಯಾಹ್ನ ಊಟ ಮಾಡ್ತಾ ಇರಲಿಲ್ಲ.
ಊಟ ನೀವು ಮಾಡೋದಿದ್ರು ಸ್ವಲ್ಪ ಸ್ವಲ್ಪ ತಿನ್ನಿ, ಹಣ್ಣು ತಿನ್ನೋದು, ಸ್ವಲ್ಪ ರೈಸ್ ತಿನ್ನೋದು, ಆ ಥರ ಮಾಡಿ. ನಾನು ಮಧ್ಯಾಹ್ನದ ಹೊತ್ತು ಮಾಡ್ತಿದ್ದೆ ಇದು ಚಿಯಾ ಸೀಡ್ಸ್ನ ನೀರಲ್ಲಿ ಹಾಕ್ಕೊಂಡು ಹೋಗ್ಬಿಟ್ಟು ನಾನು ಅದನ್ನೇ ಕುಡಿತಾ ಇದ್ದೆ. ಮಧ್ಯಾಹ್ನದ ಹೊತ್ತು ಊಟ ಅವಾಯ್ಡ್ ಮಾಡ್ತಿದ್ದೆ. ಮತ್ತು ಅದಾದಮೇಲೆ ನಾನು ನೈಟ್ ಹೊತ್ತು ಊಟನ ಬೇಗ ತಿಂತಾಯಿದ್ದೆ, ಅಂದರೆ ಸ್ವಲ್ಪ ಸಣ್ಣ ಆಗಬೇಕಿತ್ತ ಅಂತ ಇತ್ತಲ್ಲ, ಹಂಗಾಗಿ ನಾನು ಏನು ಮಾಡ್ತಾಯಿದ್ದೆ, ಒಂದು 8 ಗಂಟೆ ಒಳಗಡೆ, ಆದಷ್ಟು ನೀವು ಒಂದು 8 ಗಂಟೆ ಒಳಗಡೆ ಊಟ ಮಾಡ್ಕೊಂಬಿಡಿ. ಊಟನೂ ಸ್ವಲ್ಪ ಲಿಮಿಟಾಗಿ ಇರಲಿ, ಜಾಸ್ತಿ ಓವರಾಗಿ ತಿನ್ನೋದು ಆ ಥರ ಏನು ಮಾಡಬೇಡಿ, ಸ್ವಲ್ಪ ಲಿಮಿಟಾಗೆ ತಿನ್ನಿ. ಅದೇ ಇವಾಗ ಏನು ಹೇಳಿದ್ನಲ್ಲ, ನಿಮಗೆ ಏನು ತಿನ್ಬೇಕು ಅನ್ಸುತ್ತೋ, ಮನೇಲಿ ಏನು ಮಾಡಿರ್ತಾರೋ ಅದೇ ಅಡುಗೆನೇ. ಅದ್ರ ಜೊತೆಗೆ ಸ್ವಲ್ಪ ನೀವು ತರಕಾರಿ, ಹಣ್ಣು ಅದೆಲ್ಲ ತಿನ್ನಿ, ಮತ್ತು ಜ್ಯೂಸ್ಗಳು ಕುಡೀರಿ. ಜ್ಯೂಸ್ ಅಂದರೆ ಆಚೆ ಸಿಗೋ ಅಂಗಡಿಲಿ ಸಿಗೋದು ಅಲ್ಲಪ್ಪ, ಮನೇಲಿ ಮಾಡ್ಕೊಂಡು ಕುಡಿಯೋದು. ಅಂದರೆ ಫ್ರೆಶ್ ಹಣ್ಣುಗಳನ್ನ ತಂದು ಅದರಲ್ಲಿ ಜ್ಯೂಸ್ ಮಾಡಿಕೊಂಡು ಕುಡಿಯೋದು, ಆಯಿತಾ. ನಾನು ಜ್ಯೂಸ್ ಏನು ಮಾಡ್ಕೊಂಡು ಅಷ್ಟು ಕುಡಿತಾ ಇರಲಿಲ್ಲ, ಚಿಯಾ ಸೀಡ್ಸ್ ಮಧ್ಯಾಹ್ನದ ಹೊತ್ತು ಕುಡಿತಾ ಇದ್ದೆ. ನೈಟು ನೀವು ಏನು ಮಾಡ್ತೀರಾ ಅಂದರೆ, ನೀವು ಮಲ್ಗೋಕ್ಕಿಂತ ಒಂದು 2 ಅವರ್ 3 ಅವರ್ ಮುಂಚೆನೇ ನೀವು ಊಟ ಮಾಡಿ, ಊಟ ಆದಮೇಲೆ ಸ್ವಲ್ಪ ಹೊತ್ತು ಕುತ್ಕೊಂಡು ಇಲ್ಲ ನಿಧಾನವಾಗಿ ವಾಕಿಂಗ್ ಆದರೂ ಮಾಡಿ, ಅದಾದಮೇಲೆ ಬಿಸಿನೀರು ಕುಡೀರಿ, ಆಯಿತಾ. ಬಿಸಿನೀರು ನೀವು ಆದಷ್ಟು ಬಿಸಿನೀರನ್ನು ಕುಡಿದ್ರೆ ನಿಮಗೆ ಗೊತ್ತಾಗುತ್ತೆ ರಿಸಲ್ಟು. ಆಮೇಲೆ ನಾನು ಹೇಳಿದ್ದನ್ನೆಲ್ಲ ಫಾಲೋ ಮಾಡಿ ನೋಡಿ. ಅಂದರೆ ನೀವು ಇವತ್ತು ಫಾಲೋ ಮಾಡಿಬಿಟ್ಟು ನಾಳೆ ಆಗಲೇ ಸಣ್ಣ ಆಗಿಲ್ಲ, ಅದೆಲ್ಲ ಏನು ನಾನು ಗ್ಯಾರಂಟಿ ಕೊಡಲ್ಲಪ್ಪ. ನೀವು ಕಂಟಿನ್ಯೂಸ್ ಆಗಿ ಒಂದು 2 ತಿಂಗಳು ಇದನ್ನು ಮಾಡಿ. ಆಮೇಲೆ ಇನ್ನೊಂದು ಏನು ಅಂತಂದರೆ, ಇದೆಲ್ಲ ಮಾಡಿಕೊಂಡು ಆಚೆ ಸಿಗೋ ಫುಡ್ಡೆಲ್ಲ ತಿಂದ್ಬಿಟ್ಟು ಇಲ್ಲ ನಾನು ಸಣ್ಣ ಆಗ್ತಿಲ್ಲ ಅಂದರೆ ನಾನೇನು ಮಾಡೋಕ್ಕಾಗಲ್ಲ. ನಾನೇನು ಮಾಡ್ತಾಯಿದ್ದೆ, ಆಚೆ ಫುಡ್ನ ನಾನು ತೀರಾ ಅವಾಯ್ಡ್ ಮಾಡಿದೆ. ಮತ್ತು ಆಯಿಲ್ ಫುಡ್ಡು ತಿಂತಾ ಇರಲಿಲ್ಲ. ನಾವು ಮನೇಲಿ ಹಪ್ಪಳ ಮಾಡಿದ್ರು ಕೂಡ ನಾನು ತಿಂತಿರಲಿಲ್ಲ, ಅಷ್ಟು ಕಮ್ಮಿ ಅವಾಯ್ಡ್ ಮಾಡಿದೆ. ಹಪ್ಪಳ ತಿಂತಿರಲಿಲ್ಲ, ಬೋಂಡ, ಬಜ್ಜಿ ಇವೆಲ್ಲ ಏನೂ ತಿಂತಾ ಇರಲಿಲ್ಲ. ಅದನ್ನು ಅವಾಯ್ಡ್ ಮಾಡಬೇಕು. ಆಮೇಲೆ ಸ್ವೀಟ್ಸು, ನನಗೆ ಸ್ವೀಟ್ ಜಾಸ್ತಿ ತಿನ್ಬೇಕು ಅನಿಸುತ್ತೆ, ಆದರೂ ಸಣ್ಣ ಆಗಬೇಕಲ್ಲ ಅಂದ್ಬಿಟ್ಟು ನಾನು ಸ್ವೀಟ್ ಅವಾಯ್ಡ್ ಮಾಡಿದ್ದೆ. ಮತ್ತು ಈ ಆಚೆ ಸಿಗೋ ಮಸಾಲೆಗಳು ಅದನ್ನೆಲ್ಲ ತಿನ್ನಬಾರ್ದು, ಆಯಿತಾ. ಇವಾಗ ತಿನ್ನಬೇಕು, ಹಂಗೂ ತಿನ್ನಬೇಕು ಅಂತ ಅಂದಾಗ ಒಂದು 15 ದಿನಕ್ಕೆ ಒಂದ್ಸರಿ ತಿನ್ನಿ, ಆಯಿತಾ. ನೀವು 15 ದಿನಕ್ಕೆ ಒಂದ್ಸರಿ ಸ್ವಲ್ಪ ಹೋಗಿ ತಿನ್ಕೊಂಡು ಬನ್ನಿ. ಆಮೇಲೆ ಆಯಿಲ್ ಫುಡ್ ಅವಾಯ್ಡ್ ಮಾಡಬೇಕು. ಆಮೇಲೆ ಜಂಕ್ ಫುಡ್ ಎಲ್ಲ ತಿನ್ನಬಾರ್ದು. ಈ ಮಿಕ್ಚರ್ ಅದೆಲ್ಲ ಸ್ವಲ್ಪ ಸೈಡ್ಗೆಲ್ಲ ಇರಬೇಕು, ಅದನ್ನೆಲ್ಲ ತಿಂದರೆ ಅದು ಆಯಿಲ್ ಫುಡ್ಡೇ. ಅದು ನಮ್ಮ ಬಾಡಿಗೆ ಏನಾಗುತ್ತೆ, ಫ್ಯಾಟ್ ಆಗಿ ಕನ್ವರ್ಟ್ ಆಗುತ್ತೆ. ನಾನು ಅದನ್ನೆಲ್ಲ ಅವಾಯ್ಡ್ ಮಾಡ್ತೇನೆ. ಅಂದರೆ ನಾನು ತೀರಾ ತಿನ್ನಲ್ಲ ಇವಾಗ ಮಿಕ್ಚರು ಅದು ಇದು ನಂಚ್ಕೊಳ್ಳೋಕ್ಕೆ ಅಂತ, ನನಗೇನು ಇಷ್ಟ ಆಗಲ್ಲ. ಆದರೂ ಇವಾಗ ಆಚೆ ಹೋದಾಗ ಏನಾದರೂ ಕೊಟ್ಟರು ತಿಂತಿರಲಿಲ್ಲ. ಬಿಸ್ಕೆಟು, ಮಿಕ್ಚರು ಆ ಥರ ಎಲ್ಲ ಕೊಡ್ತಾರಲ್ಲ, ಆ ಥರ ಕೊಟ್ಟರು ನಾನು ಏನು ತಿಂತಾ ಇರಲಿಲ್ಲ. ಈ ಥರ ಆಯಿಲ್ ಫುಡ್ ಅವಾಯ್ಡ್ ಮಾಡಿ, ಆಮೇಲೆ ಬಿಸಿನೀರು ಕುಡೀರಿ, ವಾಕಿಂಗ್ ಮಾಡಿ, ಎಕ್ಸಸೈಸ್ ಮಾಡಿ, ಆಮೇಲೆ ಚಿಯಾ ಸೀಡ್ಸ್ ಕುಡೀರಿ. ಇದು ಹೆಲ್ತ್ಗೆ ಒಳ್ಳೇದಂತ ಡಾಕ್ಟರ್ಸ್ ಕೂಡ ಹೇಳ್ತಾರೆ, ಚಿಯಾ ಸೀಡ್ಸ್ ಒಳ್ಳೆಯದು ಅಂತ. ಹೆಲ್ತು ಬೆನಿಫಿಟ್ಟು ಬೇರೆದಲ್ಲಿ ವೀಡಿಯೋದಲ್ಲಿ ಬೇಕಾದ್ರೆ ಹೇಳ್ತೀನಿ, ಇದ್ರ ತುಂಬಾ ಹೆಲ್ಪ್ ಇದೆ. ಈ ಥರ ಚಿಯಾ ಸೀಡ್ಸ್ ಇದು ನಾನು ಇದನ್ನು ತೊಗೊಂಡಿದ್ದು 30 ರೂಪಾಯಿ ಅಷ್ಟೇ ಅನ್ಕೋತೀನಿ. ಇನ್ನೂ ಎಷ್ಟೊಂದಿದೆ, ಜಾಸ್ತಿನೇ ಇದೆ. ಈ ಸ್ವಲ್ಪ ಹಾಕಿದ್ರೆ ಸಾಕು, ಇಷ್ಟು ಹಾಕಿದ್ರೆ ಸಾಕು, ಒಂದು ಸ್ವಲ್ಪಗೆ ಎಷ್ಟೊಂದು ಆಗುತ್ತೆ ಅದು ನೀರಿಗೆ ಹಾಕಿದ್ಮೇಲೆ. ಆಮೇಲೆ ಅಕಸ್ಮಾತ್ ಜಾಸ್ತಿ ಹಾಕ್ಬಿಟ್ರೆ ಇನ್ನೂ ಜಾಸ್ತಿ ಆಗಿಬಿಡುತ್ತೆ, ಕುಡಿಯೋಕ್ಕಾಗಲ್ಲ, ಒಂಥರ ಅನಿಸುತ್ತೆ. ಇನ್ನು ಒಂದು ಸ್ವಲ್ಪ ಹಾಕಿದ್ರೆ ಅದೇ ನೀರೊಳಗಡೆ ಹಾಕಿದ್ಮೇಲೆ ಸ್ವಲ್ಪ ದೊಡ್ಡದಾಗಿ ಚೆನ್ನಾಗಿರುತ್ತೆ. ಇದನ್ನೆಲ್ಲ ಮೇಂಟೈನ್ ಮಾಡಿ ಆಟೋಮೆಟಿಕ್ಕಾಗಿ ನೀವು ಸಣ್ಣ ಆಗ್ತೀರಾ. ನಾನು ಸಣ್ಣ ಆಗಿದ್ದೀನಿ, ಬೇಕಾದರೆ ನೋಡಿ, ನಾನು ಫೋಟೋಸ್ ಹಾಕ್ತೀನಿ ನೋಡಿ, ತಮ್ಮೇಲಲ್ಲೇ ಹಾಕ್ತೀನಿ ಹೇಗದೆ ಅಂತ. ಆದರೆ ಬೇರೆ ನೆಗೆಟಿವ್ ಆಗಿ ಕಮೆಂಟ್ ಮಾಡಬೇಡಿ. ಇದು ನನ್ನ ವೆಯ್ಟ್ ಲಾಸ್ ಜರ್ನಿ ಆಗಿತ್ತು, ನಿಮಗೆ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೆ, ಶೇರ್ ಮಾಡ್ಕೊಂಡಿದ್ದೀನಿ. ಇನ್ನೂ ಏನಾದರೂ ನಿಮಗೆ ಡೌಟ್ ಇದ್ದರೆ ಮೆಸೇಜ್ ಮಾಡಿ, ರಿಪ್ಲೈ ಮಾಡ್ತೀನಿ. ನಾನೇನು ಡಾಕ್ಟ್ರಲ್ಲ, ನಾನು ಹೇಗೆ ಸಣ್ಣ ಆಗಿದ್ದೀನಿ ಅಷ್ಟೇ ನಿಮ್ಗೆ ಹೇಳಿದ್ದೆ. ಮತ್ತು ಇನ್ನೊಂದು ಗೊತ್ತಾ, ಇನ್ನೊಂದು ಕಾಮಿಡಿ ಹೇಳಲ್ಲ, ಏನು ಅಂತಂದರೆ, ನಾನು ದಪ್ಪ ಇದ್ದಾಗ, ಆಮೇಲೆ ನನಗೆ ಹೊಟ್ಟೆ ಇತ್ತಲ್ಲ, ಹೊಟ್ಟೆ ಅದು ಕಾಣಿಸ್ತಾ ಇದ್ದು, ಎಲ್ಲ ಮಕ್ಕಳಾದಮೇಲೆ, ಡೆಲಿವರಿ ಆದಮೇಲೆ ಏನಾಗುತ್ತೆ, ನಾನು ಹೊಟ್ಟೆ ಕಟ್ಟಿರಲಿಲ್ಲ, ಹಂಗಾಗಿ ಹೊಟ್ಟೆ ಕಾಣಿಸ್ತಾ ಇತ್ತು. ಹೊಟ್ಟೆ ಇವಾಗ ಡ್ರೆಸ್ ಹಾಕಿದ್ರು ಹೊಟ್ಟೆ ಮುಂದೆ ಕಾಣಿಸುತ್ತೆ, ಪ್ರೆಗ್ನೆಂಟ್ ಥರನೇ ಇರುತ್ತೆ. ಆವಾಗ ಒಂದಿನ ಏನಾಯಿತು, ನಾವು ಊರಿಗೆ ಹೋಗ್ಬೇಕಿತ್ತು, ನಮ್ಮ ಹಸ್ಬೆಂಡ್ ಅವ್ರ ಅಕ್ಕನ ಮನೆಗೆ ಊರಿಗೆ ಹೋಗ್ತಾಯಿದ್ವಿ. ಅವ್ರ ಅಕ್ಕ ಮತ್ತು ನಾನು ಇಬ್ಬರು ಅವ್ರ ಊರಿಗೆ ಹೋಗ್ತಾಯಿದ್ವಿ. ಅಂದರೆ ತುಂಬ ಇನ್ಸಿಡೆಂಟ್ ಆಗಿದೆ, ಎಲ್ಲನೂ ಹೇಳ್ಕೊಂಡು ಹೋದರೆ ವೀಡಿಯೋನೇ ಲೆಂತ್ ಆಗಿಬಿಡುತ್ತೆ. ಸಖತ್ತು ಕಾಮಿಡಿ. ನನಗೆ ನಗಬೇಕಾ, ಅಳಬೇಕಾ, ಬೇಜಾರು ಮಾಡ್ಕೊಬೇಕಾ ನನಗೆ ಗೊತ್ತಾಗಿಲ್ಲ. ಅಂದರೆ ದಪ್ಪ ಇದ್ದಾಗ ಅಷ್ಟೊಂದು ಕಾಮಿಡಿನೂ ಆಗಿದೆ, ಬೇಜಾರು ಆಗಿದೆ, ಎಲ್ಲನೂ ಆಗಿದೆ. ಬಸ್ಸಲ್ಲಿ ಹೋಗ್ತಾಯಿದ್ವಿ. ಇವಾಗ ಎಲೆಕ್ಟ್ರಿಕ್ ಬಸ್ ಬರುತ್ತಲ್ಲ, ಆ ಮುಂದೆ ಇವಾಗ ಡ್ರೈವರ್ ಹಿಂದೆ ಹೈಟ್ ಇರುತ್ತೆ ಸೀಟು,
ಅಲ್ಲಿ ಏನು ಮಾಡಿದ್ವಿ, ನಾವು ಬಸ್ ಹತ್ತಿದ ತಕ್ಷಣ ಹೈಟ್ ಇರೋ ಹತ್ರ ಕುತ್ಕೊಂಡ್ವಿ. ಆಂಟಿ ಆ ಕಡೆ ಕುತ್ಕೊಂಡಿದ್ರು, ನಾನು ಈ ಕಡೆ ಕುತ್ಕೊಂಡಿದ್ದೆ. ಆವಾಗ ಏನಾಯಿತು, ಕಂಡಕ್ಟ್ರು ಬಂದರು. ಅಲ್ಲ ಕಣಮ್ಮ, ಇಲ್ಲಿ ಬಿದ್ದೋಗ್ತೀಯಾ, ಇಲ್ಲಿ ಯಾಕೆ ಕುತ್ಕೊಂಡಿದ್ಯಾ, ಹಿಂದೆ ಬಂದು ಕುತ್ಕೋ, ಇಲ್ಲಿ ಕುತ್ಕೋಬೇಡ ಅಂತ ಅಂದರು. ನಾನೇನು ಅಂದ್ಕೊಂಡೆ, ಮೋಸ್ಟ್ಲಿ ನಾನು ಬಿದ್ದೋಗ್ತೀನಿ ಅಂತ ಏನೋ ಅವ್ರು ಕಾಳಜಿ ವಹಿಸಿ ಹೇಳಿರ್ಬೋದೇನೋ. ಇದಿಲ್ಲಾಂದರೆ ಕಂಡಕ್ಟ್ರ್ ಸೀಟಾ ಅಂತ ನೋಡಿದೆ, ಏನಿಲ್ಲ ಕಂಡಕ್ಟ್ರ್ ಸೀಟ್ ಏನಲ್ಲ. ಆಮೇಲೆ ಏನೋ ಮೋಸ್ಟ್ಲಿ ಇಲ್ಲಿ ಬ್ರೇಕ್ ಹಾಕಿದಾಗ ಏನಾದರೂ ಮುಂದಕ್ಕೆ ಹೋಗ್ಬಿಡ್ತೀನಿ ಏನೋ, ಅದಕ್ಕೆ ಅವ್ರು ಹೇಳ್ತಿದ್ದಾರೆ ಅಂದ್ಬಿಟ್ಟು ನಾನೇನು ಮಾಡಿದೆ, ಎದ್ಬಿಟ್ಟು ಹಿಂದೆ ಬಂದು ಕುತ್ಕೊಳ್ಳೋಣ ಅಂತ ನೋಡಿದೆ. ಅದು ಖಾಲಿ ಇತ್ತು, ಸೀಟ್ಗಳೆಲ್ಲ ಹಿಂದೆಲ್ಲ ಖಾಲಿ ಇತ್ತು. ನಾನು ಎದ್ದು ಬಂದೆ. ಆ ಕಡೆ ಸೈಡಲ್ಲಿ ಒಬ್ಬರು ಅಕ್ಕ ಕುತ್ಕೊಂಡಿದ್ರು, ಆಯಿತಾ. ಆ ಅಕ್ಕ ಕುತ್ಕೊಂಡಿದ್ರು. ಕಂಡಕ್ಟ್ರು ಏನು ಮಾಡಿದ್ರು, ಆ ಅಕ್ಕನ ಎಬ್ರಿಸ್ತಿದ್ದಾರೆ, ಎದ್ದೋಳಮ್ಮ, ಎದ್ಬಿಟ್ಟು ನೀನು ಸೀಟ್ ಬಿಡಮ್ಮ. ನಾನು ಅಂದ್ಕೊಂಡೆ, ಇಲ್ಲಿ ಎದ್ಬಿಟ್ಟು ಹಿಂದೆ ಅವ್ರ ಹಿಂದೆ ಎಲ್ಲ ಖಾಲಿ ಸೀಟ್ ಇತ್ತು, ಅಲ್ಲಿ ಕುತ್ಕೊಳ್ಳೋಣ ಅಂತ ಅಂದ್ಕೊಂಡ. ಆದರೆ ಆ ಕಂಡಕ್ಟ್ರ್ ಹೇಳ್ತಿದ್ರೆ, ಎದ್ದೋಳಮ್ಮ ನೀನು ಎದ್ದು ಅವರಿಗೆ ಜಾಗ ಬಿಡಮ್ಮ, ಅವ್ರು ಪ್ರೆಗ್ನೆಂಟು ಅಂತ ಇದ್ದಾರೆ. ನನಗೆ ಶಾಕು, ಯಪ್ಪ ಏನಿದೆ ಇವ್ರು ಹಿಂಗೆ ಹೇಳ್ತಿದ್ದಾರೆ, ನಾನು ಪ್ರೆಗ್ನೆಂಟ್ ಅಲ್ಲ. ಆಮೇಲೆ ಅವ್ರ ಮುಖ ನೋಡ್ಬಿಟ್ಟು, ಅಂಕಲ್ ನಾನು ಪ್ರೆಗ್ನೆಂಟ್ ಅಲ್ಲ ಅಂದ್ಬಿಟ್ಟು, ಇದು ಪಾಪ ಆದಮೇಲೆ ಬಂದಿರೋ ಹೊಟ್ಟೆ ಅಂದ್ಬಿಟ್ಟು ಹೋಗಿ ಬಂದು ವಾಪಸ್ ನನ್ನ ಸೀಟಲ್ಲೇ ಕುತ್ಕೊಂಡ್ಬಿಟ್ಟೆ. ಆ ಥರ ಕಾಮಿಡಿ ಇನ್ಸಿಡೆಂಟ್ ಎಲ್ಲ ಆಗಿದೆ. ಎಷ್ಟೊಂದು ಹತ್ರ ನನಗೆ ಇದು ಪ್ರೆಗ್ನೆಂಟ್ ಅಲ್ವ ಅಂದ್ಬಿಟ್ಟು ಸೀಟ್ ಬಿಡೋದಕ್ಕೆ ಇದು ಮಾಡ್ತಾರೆ. ಇನ್ನೊಂದು ಮೆಟ್ರೋದಲ್ಲಿ ಏನಾಗಿತ್ತಂದರೆ, ಮೆಟ್ರೋ ಹಿಂಗೆ ಹತ್ತಿದ ತಕ್ಷಣವೇ ಇಲ್ಲಿ 2 ಸೀಟ್ ಇರುತ್ತಲ್ವ, ಅಲ್ಲಿ ಪ್ರೆಗ್ನೆಂಟ್ಗಳಿಗೆ, ಏಜ್ ಆಗಿರೋರಿಗೆ, ಅವ್ರಿಗೆಲ್ಲ ಸೀಟು ಅಲ್ಲಿ ಯಾರೇ ಬಂದರೂ ಬಿಡಬೇಕು, ಆಯಿತಾ. ಅಲ್ಲಿ ಯಾರೇ ಕುತ್ಕೊಂಡಿದ್ರು ಅವ್ರು ಬಂದ ತಕ್ಷಣ ಬಿಡ್ತಾರೆ, ಇಲ್ಲ ಪಾಪು ಎತ್ಕೊಂಡಿರೋರಿಗೆ ಬಿಡ್ತಾರೆ, ಆಯಿತಾ. ನಾನು ಹಿಂಗೆ ಬಂದೆ, ಅವರು ಅಲ್ಲಿ ಕೂತಿರೋ, ನಾನು ಹಿಂಗೆ ಅವ್ರನ್ನ ನೋಡಿದೆ, ಅವರು ನನ್ನ ನೋಡ್ಬಿಟ್ಟು ಹಿಂಗೆ ಎದ್ದೇಳೋದಕ್ಕೇ ಹೋಗ್ತಾ ಇದ್ದಾರೆ. ನಾನು ಹಿಂಗೆ ನೋಡ್ತಿದ್ದೋಳು ಹಿಂಗೆ ಟರ್ನ್ ಆಗ್ಬಿಟ್ಟು ಆ ಕಡೆ ತಿರ್ಕೊಂಬಿಟ್ಟೆ. ಯಾಕಂದರೆ ಅವ್ರು ಮತ್ತೆ ಸೀಟ್ ಬಿಡ್ತಾರೆ ಪ್ರೆಗ್ನೆಂಟ್ ಅಂದ್ಬಿಟ್ಟು, ಗೊತ್ತು, ಕರೆದ್ಬಿಟ್ಟು ಬಾರಮ್ಮ ಪ್ರೆಗ್ನೆಂಟ್ ಅಲ್ವಾ ಅಂತ ಸೀಟ್ ಬಿಡ್ತಾರೆ. ನಾನು ಎಲ್ಲಿ ನನ್ನನ್ನು ಪ್ರೆಗ್ನೆಂಟ್ ಅಂದ್ಕೊಬಿಡ್ತಾರೋ ಅಂದ್ಬಿಟ್ಟು ಈ ಕಡೆ ತಿರ್ಕೊಂಡು, ನೀಯಪ್ಪ ನಿನ್ನ ಸೀಟೇ ಬೇಡ ನನಗೆ ಅಂದ್ಬಿಟ್ಟು ಈ ಕಡೆ ತಿರ್ಕೊಂಡು ಕೂತ್ಕೊಂಬಿಟ್ಟೆ. ಈ ಥರ ಕಾಮಿಡಿ ಎಲ್ಲ ಆಗುತ್ತೆ. ಒಬ್ಬೊಬ್ರು ಬೇಜಾರು ಮಾಡ್ಕೊಳ್ಳೋರು ತೀರಾ ಬೇಜಾರು ಮಾಡ್ಕೊತಲೇ, ನಾನು ಬೇಜಾರು ಮಾಡ್ಕೊಂಡಿಲ್ಲ, ಕಾಮಿಡಿಯಾಗಿ ತಗೊಂಡಿದ್ದೀನಿ. ಈ ಥರ ಎಲ್ಲ ಇನ್ಸಿಡೆಂಟ್ ಆಗುತ್ತೆ. ನಾವು ಸ್ವಲ್ಪ ದಪ್ಪ ಇದ್ದು ಇವಾಗ ಪಾಪು ಆದಮೇಲೆ ನಮಗೆ ಹೊಟ್ಟೆ ಹಾಗೆ ಇದ್ದಾಗ ಆ ಥರ ಕಾಮಿಡಿ ಎಲ್ಲ ಆಗುತ್ತೆ. ನೋಡಿ, ನಿಮಗೂ ಈ ಥರ ಸ್ವಲ್ಪ ನಮ್ಮ ತಿಂಡಿ ತಿನಿಸುಗಳನ್ನು ಅವಾಯ್ಡ್ ಮಾಡಿಕೊಂಡು, ಸ್ವಲ್ಪ ವಾಕಿಂಗ್ ಮಾಡಿಕೊಂಡು, ಎಕ್ಸಸೈಸ್ ಮಾಡಿಕೊಂಡು, ನಮಗೆ ಒಬ್ಬೊಬ್ರಿಗೆ ಕೋಲ್ಡ್ ನೀರೇ ಕುಡಿಬೇಕಂತ ಇರುತ್ತೆ. ಆ ಕೋಲ್ಡ್ ನೀರನ್ನ ಕಮ್ಮಿ ಮಾಡಿ, ಬಿಸಿ ನೀರನ್ನ ಜಾಸ್ತಿ ಮಾಡಿ, ಈ ಥರ ಎಲ್ಲ ಮಾಡಿದಾಗ ನಾವು ಸ್ವಲ್ಪ ಸಣ್ಣ ಆಗ್ತೀವಿ, ಚೆನ್ನಾಗಿರ್ತೀವಿ ಅಲ್ವಾ. ಮೇಂಟೈನ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಲ್ಲ ನಿಮಗೆ ಈ ಥರ ಕಾಮಿಡಿ ಇನ್ಸಿಡೆಂಟ್ ಎಲ್ಲ ಬೇಕು ಅಂದರೂ ಕಮೆಂಟ್ ಮಾಡಿ, ಹೇಳ್ತೀನಿ, ಆಯಿತಾ. ಇಲ್ಲ ಏನಾದರೂ ಬೇಜಾರಾಯಿತು ಅಂದರೆ ಕಮೆಂಟ್ ಮಾಡಿ, ಯಾವ ಒಂದು ಸಿಚುವೇಶನಲ್ಲಿ ನಿಮಗೆ ಬೇಜಾರಾಯಿತು ಅಂತ. ನಾನು ಹಿಂಗೇನೆ ಜಾಸ್ತಿ ಮಾತಾಡ್ತಿರ್ತೀನಿ. ಇದೆಲ್ಲ ನಂದು ರಿಯಲ್ ಸ್ಟೋರಿ, ಯಾವುದೂ ಫೇಕ್ ಅಲ್ಲ, ನಾನು ಹೇಳಿರೋದೆಲ್ಲ ನಿಜ. ಓಕೆ, ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.